ಹಾಯ್ ಫ್ರೆಂಡ್ಸ್, ಐರಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರನ್ನು ಮಾಡ್ತಾ ಇದ್ದೀವಿ. ಹೊರಗೆ ಬಾಕ್ಸ್ ತೊಗೊಂಡು ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದೇ ಉತ್ತಮ. ಹೊರಗಿನ ಬಾಕ್ಸ್ ತಂದು ನಮ್ಮ ಆರೋಗ್ಯ ಹಾಳು ಮಾಡ್ಕೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವುದೇ ಬಹಳ ಉತ್ತಮ ಆಗುತ್ತೆ. ಇವಾಗ ನಾನು ಬೇಕಾಗುವ ಸಾಮಾನು ಹೇಳ್ತೀನಿ. ಫಸ್ಟು 20 ಗ್ರಾಮ್ ಬಾದಾಮ್ ತೊಗೊಂಡಿದ್ದೀನಿ. ನಾನು ಬಾದಾಮ್ ತೊಗೊಂಡಿದ್ದೀನಿ 20 ಗ್ರಾಮ್. ನೋಡಿ, ಬಾದಾಮ್ ತೊಗೊಂಡಿದ್ದೀನಿ. 20 ಗ್ರಾಮ್ ಕಾಜು ತೊಗೊಂಡಿದ್ದೀನಿ. ನೋಡಿ, ಕಾಜು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಮತ್ತು ನೈಟ್ ಕಾಜು ಬಾದಾಮ್ ನೆನೆ ಇಟ್ಟನು ತಿನ್ಬೋದು, ತುಂಬ ಒಳ್ಳೆಯದು. ಮತ್ತು ನಾವು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರಿದು ಇಟ್ಟಿರುವುದಂತೆ ಹುರ್ಗಡ್ಲೆನ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಕಪ್ಪಷ್ಟು ಹುರ್ಗಡ್ಲೆ ಮತ್ತು ಉತ್ತತ್ತಿ, ಒಂದು 10 ಗ್ರಾಮಷ್ಟು ಉತ್ತತ್ತಿ ತೊಗೊಂಡಿದ್ದೀನಿ. ಮತ್ತು ಬಡೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು 1 ಕಪ್ ಮಖಾನ ತೊಗೊಂಡಿದ್ದೀನಿ. ಮತ್ತು 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇವಾಗ ಬನ್ನಿ, ಇವಾಗ ಇದು ಮಾಡೋಣ ಹೇಗೆ ಅಂತ ಹೇಳ್ಕೊಡ್ತೀನಿ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ. ಮತ್ತು ನಾನು ಸ್ವಲ್ಪ ಶೇಂಗಾವನ್ನು ತೊಗೊಂಡಿದ್ದೀನಿ. ಹುರಿದಿಟ್ಕೊಂಡಿರುವ ಶೇಂಗಾನೇ ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಪ್ಯಾನ್ಗೆ ಇಷ್ಟು ಮಖಾನ ಹಾಕೋಣ. ನೋಡಿ, ಇಷ್ಟು ಮಖಾನ ಎಷ್ಟು ನಾವು ಬಿಸಿ ಮಾಡ್ಕೊತೀವಲ್ಲ ಅಷ್ಟು ಬಿಸಿ ಮತ್ತು ಇವಾಗ ನಾವು ಹುರ್ಗಡ್ಲೆಯನ್ನು ತೊಗೊತಾ ಇದ್ದೀನಿ. ನೋಡಿ, ಹುರ್ಗಡ್ಲೆ ಹಾಕ್ಕೊಂಡೆ. ಇವಾಗ ಕಾಜು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡಾದ್ಮೇಲೆ ಮೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಬಾದಾಮ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಬಾದಾಮ್. ಮತ್ತು ಇವಾಗ ಬಡೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಡೆ ಸೊಪ್ಪು ಹಾಕೋಣ. ಮತ್ತು ಇವಾಗ 4 ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಉಳಿದಿರೋ ಹುತ್ತತ್ತಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಕಲರ್ ಚೇಂಜಾಗಿ ಬರಬೇಕು. ಆ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ಎಷ್ಟು ಮಿಕ್ಸ್ ಮಾಡ್ತೀವಲ್ಲ ಅದು ಮಖಾನ ಅನ್ನೋದು ಎಲ್ಲ ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ಅದೆಲ್ಲ ಫುಲ್ ಪುಡಿ ಆಗಿ ಚೆನ್ನಾಗಿ, ಅಂದರೆ ಫುಲ್ ನಾವು ಎಷ್ಟು ಬಿಸಿ ಮಾಡ್ತೀವಲ್ಲ ಅದೆಷ್ಟು ಬಿಸಿಯಾಗಿದ್ದು ಆಗುತ್ತಲ್ಲ, ಕೈಯಲ್ಲಿ ಮುರಿದಾಗ ಅದು ಚೆನ್ನಾಗಿ ಪುಡಿ ಆಗಬೇಕು ಮಖಾನ. ಅಂದರೆ ಫುಲ್ಲು, ಅಂದರೆ ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಇಲ್ಲಾಂದರೆ ತರಿಯಾಗಿ ಹಂಗೆ ಇರುತ್ತೆ. ನೋಡಿ, ಈ ಥರ ಇನ್ನೂ ಬೆನ್ನಬೇಕು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ. ನೋಡಿ, ಈ ಥರ ಇನ್ನೂ ಬೆನ್ನಬೇಕು ಅದು. ನೋಡಿ, ಇನ್ನೂ ಹಸಿಯಾಗೇ ಇದೆ ಅದು. ನಾವು ಎಷ್ಟು ಬಿಸಿ ಮಾಡ್ತೀವಲ್ಲ ಅದು ಅಷ್ಟು ಉಬ್ಬಿಕೊಳ್ಳುತ್ತೆ. ಉಬ್ಬಿದ ನಂತರ ಅದು ಉಬ್ಕೊಳ್ಳುತ್ತೆ. ಆಮೇಲೆ ನಾವು ಚೆನ್ನಾಗಿ ಬಿಸಿ ಎಷ್ಟು ಮಾಡ್ತೀವಲ್ಲ ಅಷ್ಟು ಅದು ಮಿಕ್ಸರಲ್ಲಿ ಫುಲ್ ಸಣ್ಣಗೆ ರುಬ್ಕೊಳ್ಳುತ್ತೆ. ಇಲ್ಲಾಂದರೆ ಅವಡ ಜವಡ ಇರುತ್ತೆ. ನಾವು ಎಷ್ಟು ಬಿಸಿ ಮಾಡ್ತೀವಲ್ಲ ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ನೋಡಿ, ಬಾದಾಮ್ ಕಾಜು ಎಲ್ಲ ಬಿಸಿ ಆಗ್ತಾಯಿದೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಕೊಡ್ತಾ ಇದೆ. ನೋಡಿ, ಇನ್ನು ಮಖಾನ ಅಷ್ಟೇ ಇನ್ನೂ ಬಿಸಿ ಆಗಿಲ್ಲ, ಅದನ್ನು ಸ್ವಲ್ಪ ಬಿಸಿನ ಆಗಬೇಕು. ನೋಡಿ, ಅದನ್ನೆಲ್ಲ ಸೈಡ್ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಸ್ವಲ್ಪ ಬಿಸಿ ಆಯ್ತಂದರೆ ಅದು ಸ್ವಲ್ಪ ಮಿಕ್ಸರ್ ಮಾಡೋಕ್ಕೆ ಇದಾಗುತ್ತೆ. ಇಲ್ಲಾಂದರೆ ಅದೆಲ್ಲ ಹಸಿ ಇರುತ್ತಲ್ಲ. ನೋಡ್ತಾ ಇರ್ಬೋದು, ಈ ಥರ ಬಿಸಿ ಮಾಡ್ತಾ ಇದ್ದೀವಿ ನಾನು. ನೋಡಿ, ಇಷ್ಟು ಬಿಸಿ ಆದ ನಂತರ ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಬಿಸಿ ಆಗಬೇಕು ಅದು. ನೋಡಿ, ಕೈಯಲ್ಲಿ ಮುರಿದಾಗ ಪುಡಿ ಆಗಬೇಕು. ನೋಡಿ, ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ಅದು. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ ನೋಡಿ, ಇದು ಆಗಿದೆ. ಇವಾಗ ಮಿಕ್ಸರ್ಗೆ ಹಾಕೋಣ. ಇದನ್ನ ಮಿಕ್ಸರ್ಗೆ ಹಾಕಿ ರುಬ್ಕೊಂಡು ನಾನು ತಣ್ಣಗಾದ್ಮೇಲೆ ರುಬ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಗಿದೆ. ಇವಾಗ ನಾನು ಇದನ್ನ ಮಿಕ್ಸರ್ಗೆ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ತಣ್ಣಗಾಗಿದೆ ಅದು. ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ನಾನು ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ಅದನ್ನ ಮಿಕ್ಸರ್ ಜಾರಿಗೆ. ನೋಡಿ, ಈ ಥರ ಮಿಕ್ಸರ್ ಮಾಡಿದ ನಂತರ ನೋಡಿ, ನಾನು ಮಿಕ್ಸರ್ ಮಾಡಿದ್ದೀನಿ. ಮಿಕ್ಸರ್ ಆದ ನಂತರ ಇವಾಗ 1 ಕಪ್ಪಲ್ಲಿ 1 ಕಪ್ ಹಾಲು, 1 ಸ್ಪೂನ್ ಶುಗರ್, ಮತ್ತು ಇವಾಗ ನಾವು ಪ್ರೋಟೀನ್ ಮಾಡ್ಕೊಂಡಿದ್ದೀವಲ್ಲ ಆ ಪ್ರೋಟೀನನ್ನು ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿ,
ಪ್ರೋಟೀನ್ ಹಾಕಿ ನೀವು ಮನೆಯಲ್ಲೇ ಮಾಡಿ ಪ್ರೋಟೀನ್ ಪೌಡರ್, ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಮನೆಯಲ್ಲೇ ಆಗುತ್ತೆ. ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.